ನಮಸ್ಕಾರ. ಇದು ಬಹಳ ಅಪರೂಪವಾದ ಒಂದು ಗ್ರಾಫಿಕ್ ಪ್ರದರ್ಶನ. ಕಲಾಮಂದಿರ ಕಲಾಶಾಲೆ ನಿರಂತರವಾಗಿ 106 ವರ್ಷಗಳ ಕಾಲ ನಡ್ಕೊಂಬಂದಿದೆ. ಇವತ್ತಿಗೂ ಕೂಡ ಅದೇ ಉತ್ಸಾಹದಿಂದ ಅದೇ ಚಟುವಟಿಕೆಯಿಂದ ನಡ್ಕೊಂಬರ್ತಾಯಿದೆ. ಇವತ್ತಿನ ಭಾಳ ಮುಖ್ಯವಾದಂಥ ಒಂದು ಪ್ರದರ್ಶನ ಇದು. ಆಲ್ಬರ್ಟ್ ಡ್ಯೂರರ್ಗೆ ಗೌರವ ಸಮರ್ಪಣೆ ಮಾಡುವಂಥ ಸಮಯ. ವಿದ್ಯಾರ್ಥಿಗಳು ಅಧ್ಯಯನದ ದೃಷ್ಟಿಯಿಂದ ಈ ಥರದ ಕಲಾವಿದರು ಹಿಂದೆ ರೆನೆಸಾನ್ಸ್ನ ಕಾಲದಲ್ಲಿ 14ನೇ ಶತಮಾನದಲ್ಲೇ ಗ್ರಾಫಿಕ್ ಕೃತಿಗಳನ್ನು ಮಾಡಿದ್ದನ್ನು ಹುಡುಗರಿಗೆ ನಾವು ಬರೀ ಪ್ರಿಂಟ್ಗಳನ್ನು ತೋರಿಸಿ ಅವರಿಗೆ ಹಿಂಗೆ ಮಾಡಿದರು ಅನ್ನೋ ಬದಲು ಅದನ್ನೇ ರೀಪ್ರೊಡಕ್ಷನ್ ಮಾಡಿದಾಗ ಅದರ ಕಷ್ಟಗಳೆಷ್ಟಿದೆ, ಅದರ ಟೆಕ್ನಿಕ್ಸ್ ಏನು, ಅದರ ಕಾಂಪೋಸಿಷನ್ ಸೆನ್ಸ್ ಏನು, ಬ್ಯಾಲೆನ್ಸ್ಗಳನ್ನು ಹೆಂಗೆ ಮಾಡ್ತಾಯಿದ್ದಾರೆ, ಲೈನ್ಸಲ್ಲಿ ಎಷ್ಟು ವೆರೈಟೀಸ್ ಇದೆ, ಇದೆಲ್ಲವೂ ಕೂಡ ಅವರಿಗೆ ಅರ್ಥ ಆಗ್ತಾ ಹೋಗುತ್ತೆ. ಈ ಹಿನ್ನೆಲೆಯಲ್ಲಿ ಈ ಒಂದು ಪ್ರಾಜೆಕ್ಟ್ನ ಮಾಡಿದ್ವಿ ನಾವು. ಇದರಲ್ಲಿ ತುಂಬ ಮುಖ್ಯವಾಗಿ ವಿದ್ಯಾರ್ಥಿಗಳು, ಒಂದು 20 ಜನ ವಿದ್ಯಾರ್ಥಿಗಳು ಈ ಡ್ರೈ ಪಾಯಿಂಟ್ ಗ್ರಾಫಿಕ್ ಕೃತಿಗಳನ್ನು ಅವರು ಮಾಡ್ತಾ ಹೋಗಿದ್ದಾರೆ. ಈ ಪ್ರೋಸೆಸ್ನಲ್ಲಿ ಸಾಕಷ್ಟು ಕಲಿತಾ ಹೋಗಿದ್ದಾರೆ. ಇದು ಅಭ್ಯಾಸ ಜೊತೆಗೆ ಅಧ್ಯಯನ, ಇವೆರಡೂ ಇಲ್ಲಿ ನಡೆದಿದೆ. ಹಿಂದೆ ಕಲಾವಿದರು ಏನು ಮಾಡಿದ್ದಾರೆ ಅವರಿಗೆ ಗೌರವ ಸಲ್ಲಿಸುವ ದೃಷ್ಟಿಯಿಂದ ಈ ಕೆಲಸ ಆಗಿದೆ. ನಂತರದಲ್ಲಿ ಅವರ ಅಭಿವ್ಯಕ್ತಿಗೆ ಇದು ಡೆಫಿನೆಟ್ಲಿ ಇದು ನೆರವಾಗತ್ತಿದು. ಅಭ್ಯಾಸ, ಅಧ್ಯಯನ ಇದನ್ನು ಜೀರ್ಣಿಸ್ಕೊಂಡ್ಮೇಲೆ ಸೃಜನಶೀಲ ಕೆಲಸಗಳನ್ನು ಮಾಡಬೇಕಾದ್ರೆ ಹುಡುಗರುಗಳಿಗೆ, ವಿದ್ಯಾರ್ಥಿಗಳಿಗೆ ಇದು ತುಂಬ ನೆರವಾಗತ್ತೆ. ಏಕೆಂದರೆ ಇವತ್ತಿನ ಕಾಲದಲ್ಲಿ ಗ್ರಾಮರು ತುಂಬ ಇಂಪಾರ್ಟೆಂಟು. ಗ್ರಾಮರ್ನ ನಾವು ಹೇಳ್ಕೊಡದೆ ಹೋದರೆ, ಕಲಾಶಾಲೆಗಳಲ್ಲಿ ಟೆಕ್ನಿಕ್ಗಳನ್ನು ಹೇಳ್ಕೊಡದೆ ಹೋದರೆ, ಸ್ಕಿಲ್ಗಳನ್ನ ಹೇಳ್ಕೊಡದೆ ಹೋದರೆ ಒಂದಷ್ಟು ದಿವಸ ಆದಮೇಲೆ ಬರಡಾಗುತ್ತಾರೆ. ಈ ಥರದ ಒಂದು ಫೌಂಡೇಶನ್ ಮೇಲೆ ಅವ್ರದ್ದೇ ಆದ ಶೈಲಿಯನ್ನು ರೂಪಿಸ್ಕೊಳ್ತಾರೆ, ಅವ್ರದ್ದೇ ಕಾನ್ಸೆಪ್ಟ್ಗಳನ್ನು ಬಿಲ್ಡ್ ಮಾಡ್ಕೊಳ್ತಾರೆ. ಈ ಹಿನ್ನೆಲೆಯಲ್ಲಿ ಈ ಥರದ ಪ್ರಯತ್ನಗಳು ಕಲಾಮಂದಿರದಲ್ಲಿ ಮುಂದೆ ನಡೀತಾ ಹೋಗುತ್ತೆ. ಇದು ಬಹಳ ಒಳ್ಳೆಯ ಪ್ರದರ್ಶನ. ಇದು 1ನೇ ತಾರೀಕು ತನಕ ಇದೆ, ಈ ಫೆಬ್ರವರಿ 1ನೇ ತಾರೀಕು ತನಕ ಇದೆ. ದಯಮಾಡಿ ಎಲ್ಲ ಬನ್ನಿ, ಈ ಕೃತಿಯನ್ನು ನೋಡಿ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಿ. ಜೊತೆಗೆ ಮಾರಾಟದ ವ್ಯವಸ್ಥೆಯೂ ಇದೆ. ವಿದ್ಯಾರ್ಥಿಗಳ ದೃಷ್ಟಿಯಿಂದ ಅದನ್ನು ಒಂದು ಕೊಂಡು ಅವ್ರಿಗೂ ಕೂಡ ಉತ್ತೇಜನ ಮಾಡಿ